ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂಬಿಗರ ಚೌಡಯ್ಯ ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವದ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿದ್ದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವ ಕುರಿತು ಮಾತನಾಡಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯುವಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಪಾಲಿಸುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದರು. ತಹಶೀಲ್ದಾರ್ ಆಗಸ್ಟ್ 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಅವರು ಭಾಷಣ ನಿಲ್ಲಿಸಿ ಅವಮಾನ ಮಾಡೋದು ಯಾಕೆ ಮಾಡಬೇಕು? ಇದು ಮುಖ್ಯ ಭಾಷಣ ಬೇಡ ಬೇಕಾದ್ರೆ ಕರೆದು ಅವಮಾನ ಮಾಡೋ ಅವಶ್ಯಕತೆ ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಸಂಘ ಸಂಸ್ಥೆಗಳಿಗೆ ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ರಲ್ಲ ಅದು ನವೆಂಬರ್ 1ಗೆ ವಿಜಯ್ ಕುಮಾರ್ ನಾಯಿಗೆ ಮಾಡ್ತಾರೆ. ವೇದಿಕೆಯಲ್ಲಿ ಒಳ್ಳೆ ಲೆಕ್ಚರರ್ಸ್ ಡಾಕ್ಟರ್ ಅಂತ ಪದವಿ ಪಡೆದಿದ್ದಾರೆ. ಹೌದು, ಅದು ಅವಮಾನ ಮಾಡಿದ್ರೆ ಕೆಲವು ವ್ಯಕ್ತಿಗಳು ಅವ್ರನ್ನ ಆವಾಸ ಮಾಡಿದ್ರು ಅವಮಾನ ಅದ್ರ ಯಾರು ಮಾಡಲಿಲ್ಲ. ಅಲ್ಲ, ಅವ್ರು ವೇದಿಕೆ ಕೊಟ್ಟಿದ್ರೆ ವೇದಿಕೆಯಲ್ಲಿ ಕುತ್ಕೊಂಡು ಹೋಗ್ಬೇಕು ಅಷ್ಟೇ, ಅವ್ರು ಗೌರವ ತಗೊಂಡು. ಮುಖ್ಯ ಭಾಷಣ ಅವಮಾನ ಮಾಡ್ಬೇಕು. ಆದ್ರೆ ಲೀಸ್ಟ್ ಬರೋಷ್ಟು ತಕ್ಷಣ ಚೇಂಜ್ ಮಾಡ್ತಾ ಇದ್ದಾರೆ. ಅಪೂರ್ವ ಸಭೆಯಲ್ಲಿ ನಡೆಯೋದನ್ನ ಯಾಕೆ ಚೇಂಜ್ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಇಲ್ಲೇ ಎಲ್ಲರೂ ಸಮ್ಮುಖದಲ್ಲಿ ತೀರ್ಮಾನ ಆಗಸ್ಟ್ 15 ಅನುದಾನದವರು ಮುಖ್ಯ ಭಾಷಣ ಹೇಳಿದ್ರು. ಮತ್ತೆ ನನಗೆ ಲಾಸ್ಟ್ ತೆಗೆದುಬಿಟ್ಟು ಅದಕ್ಕೋಸ್ಕರ ಇಲ್ಲ ಅವ್ರೇನೋ ಕೇಳಿರ್ತಾರೆ. ಅಲ್ಲಾಜಿ ಅವರು ಇಲ್ಲಿ ತೀರ್ಮಾನ ಮಾಡುತ್ತಾರೆ, ಅವ್ರೇನೋ ಹೇಳಿರ್ತಾರೆ ಅಷ್ಟೇ ಸರ್. ಇಲ್ಲ ಅವ್ರು ಕೇಳಿದ್ರೆ ಮಾತಾಡಿರೋದು ಒಂದಾಗುತ್ತೆ. ಅಲ್ಲಿ ಬೇರೆ ಈಗ ನಾನು ಎದುರುಗ ಇದ್ದೀನಿ ಅಂತ ಇಲ್ಲಿ ಹೋಗ್ತಾ ಕರೆಕ್ಟಾಗಿ ಆಯಾ ಸ್ಕೂಲ್ ಅವರು ಆಯಾ ಇದರಲ್ಲಿ ಜಾಯಿನ್ ಆಗಿ ಹೋಗ್ತಾ ಇರ್ತೀವಿ. ಕರೆಕ್ಟಾಗಿ ಹೋಗ್ತೀವಿ, ಜಾಯಿನ್ ಆಗಿ ಪ್ರೌಡ್ ಆಗಲ್ಲ. ಯಾಕಂದರೆ ಒಬ್ಬರು ಬಂದಮೇಲೆ ಒಂದು ಶಾಲೆ ಹೋದ್ಮೇಲೆ ಇನ್ನೂ ಶಾಲೆ ಜಾಯಿನ್ ಆಗಿವಿ. ಎಲ್ಲೆಲ್ಲಿ ಸೇರ್ಬೇಕು ಅಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ. ಮತ್ತೆ ಅಲ್ಲೇ ಬರಬೇಕು, ಎಲ್ಲ ಸೇರ್ಬೇಕಂದ್ರೆ ಫುಲ್ ಈಗ ನಾವು ಎಲ್ಲ ನಮ್ಮ HMC ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ಡ್ಯಾನ್ಸ್ ಸೆಟ್ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗ್ತದೆ. ಮತ್ತೆ ಇಲ್ಲಿ ಊಟ ಮಾಡಿಕೊಂಡು ನಡೀರಿ ಅಂತ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಅಸೆಂಬಲ್ ಆಗಿ ಕ್ಲಾಸ್ ವೈಸ್ ಎಲ್ಲ ಸೇರಿಸಿಬಿಟ್ಟು ಬರಬೇಕಾದ್ರೆ ಫುಲ್ ಕ್ರೌಡ್ ಆಗ್ತದೆ. ಅಷ್ಟು ಸಕ್ಸಸ್ ಆಗಲ್ಲ ನನ್ನ ಅಭಿಪ್ರಾಯ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವೆಲ್ಲ ಮಾಡಿದ್ವಿ. ಅದಕ್ಕೆ ಕನ್ನಡ ಸಿಗ್ಬಾತುಲ್ಲಾ ಮಾತನಾಡಿ, ಇಂದು ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡಬೇಕು. ಈ ರೀತಿಯ ಗೊಂದಲಗಳು ಮೂಡದಂತೆ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಎಂದು ಉತ್ತರಿಸಿದರು. ಈ ಸಂದರ್ಭದಲ್ಲಿ ಬಿಇಒ ಕೃಷ್ಣಕುಮಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಭಾಶಿರಿನ್, ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ಸಿಡಿಪಿಒ ರಫೀಕ್, ಐಟಿಐ ಕಾಲೇಜಿನ ಸಹನ ನಾಗೇಂದ್ರ ಸೇರಿದಂತೆ ಹಲವರು ಇದ್ದರು. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಅಲ್ಲಿ ಮೇಡಮ್ ಅವ್ರ ಮಾತ್ರ ಅಲ್ಲಿ ಫಿಕ್ಸ್ ಮಾಡಿ ಆಗೋಯ್ತು ಸರ್. ಫಿಕ್ಸ್ ಆಗೋದ್ಮೇಲೆ ಆಗೋಯ್ತು ಸರ್. ಮೇಡಮ್ ಜೊತೆ ನಾನು ಮೇಡಮ್ ಅವರು ಜೊತೆ ಅವ್ರ ಜೊತೆ ಇನ್ನೊಂದು ಇನ್ನೊಂದ್ಸರಿ ಚರ್ಚೆ ಮಾಡಿ. ಯಾಕಂದರೆ ಬದಲಾವಣೆ ಇದೆ. ಲಾಸ್ಟ್ 15 ಆಗಸ್ಟಲ್ಲಿ ಗೊಂದಲ ಆಗೋದು ಬೇಡ ಅಂತ ಹೇಳಿದ್ರು. ಮಕ್ಕಳ ಸಮಸ್ಯೆ ಆಗುತ್ತೆ, ಹೋಗ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಅಲ್ಲಿ ಕ್ರಾಸ್ ಹಂಗೆ ಆಗುತ್ತೆ ಸರ್. ಈಗ ನಾನು 2 ಕಿಲೋಮೀಟರ್ ನಡೆಯಬೇಕು. ಈಗ ಹಂಗಿದ್ರು ಹೋಗ್ಬೇಕಲ್ವ ಅಲ್ಲಿಗೆ. ಹೌದು, ಅಲ್ಲಿಂದ ಮತ್ತೆ ಇವು ಎಲ್ಲ ನಮ್ದೇನು ಐಟಮ್ಸ್ ಏನಿದೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿಂದ ಎತ್ಕೊಂಡೇ ಎತ್ಕೊಂಡು ಹೋಗೋದು ಬೇರೆ, ಎತ್ಕೊಂಡು ಹೋಗೋದು ಬೇರೆ. ಏನೋ ಮಾಡೋದ ಅದ್ರ ಬಗ್ಗೆ ಚರ್ಚೆ ಮಾಡೋದ, ಅಲ್ಲೇ ಹೋಗ್ಬಿಡೋದು ಉತ್ತಮ. ಈಗ ಎಲ್ಲ ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ. ನಾವು ಮುಸ್ಲಿಮ್ಸ್ ಮಾಡ್ಕೊಂಡಿದ್ದೀವಿ. ಅಂಬೇಡ್ಕರ್ ಭವನದಿಂದ ಸ್ಟಾರ್ಟ್ ಪ್ರೊಸೆಷನ್, ಅಲ್ಲಿಂದ ನೇರವಾಗಿ ಫೀಲ್ಡ್ ಹೋಗ್ಬೋದು. 9 ಗಂಟೆ ಒಳಗಾಗಿ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ.